ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ತುಂಬ ದಿನ ಆಯಿತು ವಿಡಿಯೋ ಹಾಕಿಲ್ಲ, ಸ್ವಲ್ಪ ಕೆಲಸ ಆಯಿತು, ಅದಕ್ಕೋಸ್ಕರ ವಿಡಿಯೋ ಹಾಕಲಿಲ್ಲ. ಪ್ಲೀಸ್ ವೀಕ್ಷಕರೇ ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋ ಹಾಕಿಲ್ಲ ಅಂತ ನೋಡೋದು ಬಿಡಕ್ಕೆ ಹೋಗಬೇಡಿ. ಇನ್ಮೇಲಿಂದ ತಪ್ಪದೇ ನಾನು ವಿಡಿಯೋ ಹಾಕ್ತೀನಿ. ಅದು ಎಷ್ಟು ಜನ ನೋಡಲಿ, 10 ಜನ ನೋಡಲಿ, 15 ಜನ ನೋಡಲಿ, 20 ಜನ ನೋಡಲಿ, ನಂದು ವಿಡಿಯೋ ನೋಡಿ ಇಷ್ಟಪಡೋವಂಥವ್ರಿಗಿನ್ನೂ ನಾನು ಸಾರಿ ಕೇಳ್ತೀನಿ. ಪ್ಲೀಸ್ ಐ ಆಮ್ ರಿಯಲಿ ಸಾರಿ. ನಾನು ಹಾಕಬೇಕಾಗಿತ್ತು, ಸ್ವಲ್ಪ ಕೆಲಸ ಇದ್ದ ಕಾರಣ ಹಾಕೋಕ್ಕಾಗಲಿಲ್ಲ. ಇನ್ಮೇಲೆ ತಪ್ಪದೇ ನಾನು ವಿಡಿಯೋ ಹಾಕ್ತೀನಿ. ಪ್ಲೀಸ್ ಎಲ್ಲರೂ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ನಮಸ್ಕಾರ. ಆಯ್ತೇನು ನೀ ಹೇಳೋದು? ನನ್ನ ಮಾತು ಕೇಳ ಸ್ಯಾರಿ. ಇದು ಏನು ಮಾಡೋದು? ರಾಧವನ್ನ ಬಿಡಕತ್ತಿಲ್ಲಲ್ಲ, ಏನು ಮಾಡೋದ? ಗುಡ್ಡನ ಕಳಿಸಿ ತಲೆ ಮ್ಯಾಗ ಬಿದ್ದಂಗೆ ಆಗಕತ್ತೈತಿ. ನನ್ನ ಮೊಮ್ಮಗಳು ಹೆಂಗೈತೆ ಏನ? ಆಕಿ ಹೆಣ್ಮಗಳು ಅದಾಳ, ಆದರೂ ಬಿಡ್ಲಿ ಇಲ್ಲೋಡ್ ಗಂಡಸರಿಗೆ ತಾನೇ ಆಡ್ತಾಳ. ಏನು ಮಾಡೋದ ಸ್ಯಾರಿ? ನಿನ್ನ ಗಂಡಗರ ಫೋನ್ ಮಾಡು ಬಾ ಅಂತ ಹೇಳ. ಫೋನ್ ಮಾಡೋದು ದೊಡ್ಡಕದಲ್ಲ. ಅವ್ರೇನು ಬರ್ತಾರ? ಅಲ್ಲಿ ಹುಡುಗರನ್ನ ಯಾರು ನೋಡ್ಕೋಬೇಕು? ನಮ್ಮ ಅತ್ತಿ ಚಂದಾಗ ಒಂದು ಊಟ ಕೊಡಂಗಿಲ್ಲ, ಒಂದು ನೀರು ಕೊಡಂಗಿಲ್ಲ. ಹುಡುಗರಿಗೆ ಹಸ್ತಾಮಂತ ಬಂದ್ರೆ ಅಲ್ಲಿ ಐತ್ ನೋಡು ತಿನ್ ಹೋರಿ ಅಂತಂದು ಇಟ್ಟು ಹೋಗ್ಬಿಡ್ತಾಳ. ಹಾಗೆ ಮನಿ 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 ಅಡ್ಡಾಡ್ತಿರ್ತಾಳ ಯವ್ವ. ಹಾಗಾಗಿ ಅವ್ರನ್ನ ಅಲ್ಲೇ ಇರಲಿ, ನಾ ಎಲ್ಲ ನೋಡ್ಕೋತೀನಿ. ಹಿಂಗೆ ಮಾಡು ನನ್ಗೆ. ಈಗ ಲಗ್ನ ಆಗಿದ್ಲಲ್ಲ, ಆಕಿನ ಗಂಡಗೆ ಹೋಗಿ ಭೇಟಿಯಾಗೊಂಡು ಬಾ. ನೋಡು ಏನು ಮಾಡ್ತಾನೆ ಅವಾರ. ಸ್ವಲ್ಪ ಮನಸ್ಸು ಕರಗಿ ಹೋಗಿ ಬಿಡ್ಸ್ಕೊಂಡ್ಬರ್ತಾನೆ. ಏನು ಮಾಡ್ತಾನೆ? ಏನ ಏನಂದಿ? ರಾಧವ ಬ್ಯಾಡ ಅಂತನ ಬಿಟ್ಟ. ಈಗ ಮತ್ತೆ ಹೋಗಿ ಅವನಿಗೆ ಕಾಲಿಡ್ಕೊಳ್ಳೋಣ? ಏನು ಮಾತಾಡ್ತೀಯ ಶಾರವ? ಚೇತನ ದೊಡ್ಡ ಸಿರಿಮಂತ, ಊರ್ಗೌಡ್ರ ಮಗ ಅಂತಾನು ಬಿಟ್ಟು ಅಂತನ ಲಗ್ನಗ್ಯಾಳ. ಈಗ ನಾನು ಒಳ್ಳೆ ಚೇತನನ್ನ ಸೇರು ಚಂದಾಗ ಬಾಳೆ ಮಾಡ್ಕೊಂತೀನಂತ ಹೇಳಿನಿ. ಈಗ ಎಲ್ಲ ಬಿಟ್ಟು ಹಳ್ಳಿ ಹತ್ತಿರ ಹೋಗಿ ಕಾಲಿಡ್ಕೊಳ್ಳೋಣ? ಏನು ಮಾತಾಡ್ತೀಯ ಶಾರಿ? ಅದಕ್ಕಂತೂ ನಾವು ಒಪ್ಕೊಳ್ಳಂಗಿಲ್ಲ. ಬೇಡ. ಆಕಿ ಎಟ್ಟೊತ್ತಿದ್ರು ಚೇತನನ್ನ ಕುಡ್ಕೋಬೇಕು ನನ್ನ ಮೊಮ್ಮಗಳು. ಯವ್ವ ಏನ್ ಮಾತಾಡ್ಕತ್ತಿ? ಸ್ವಲ್ಪ ಹಿರೇ ಮನುಷ್ಯರಾಗಿ ಹಿರೇ ಮನುಷ್ಯರ ತರ ಮಾತಾಡು. ಈಗ ಹೊಳಿ ಚೇತನನ್ ಸೇರಂತೆ ಹೇಳಂತ ಹೊಟ್ಟಿಗೆ ಅನ್ನ ತಿನ್ನೋದು ಕೆಲಸ ಮಾಡು, ಹೇಳಿ ತಿನ್ನೋದು ಮಾಡಕ್ ಹೋಗ್ಬೇಡ. ನೀನ ಇಟ್ಟೆಲ್ಲ ಆಗೈತಿ. ಆ ಹುಡುಗ ತಿರಿ ಚೇತನ ಲಗ್ನ ಮಾಡ್ಕೊಳಕ ರೆಡಿ ಆಗ್ಯಾನ ಅಂತಂದು ಹೊಳಿ ಚೇತನ ಸೇರಿದ್ದೆ ಅಂತ ನೀನು ಮಾರಿಗೆ ಬಿಡ್ತಿ ನೋಡಂದ. ಏನು ತಿಳ್ಕೊಂಡಿ? ಈ ಮುದಿಗೆಗೆ ಅರುಗೆಡಿ ಅರುಗೆಡಿ ಮುದಲಾಡಿ ನಿನ್ ಏನಿಲ್ಲ ಇಸಾಗಿಸ ಹಾಕಿ ಸಾಯಿಸ ಬಿಡ್ತೀನಿ. ಆ ಹುಡುಗಿ ಜೀವನನ ಹಾಳು ಮಾಡಿಟ್ಟಲೆ. ನಿನ್ ಏನ್ ಮಾಡಿದ್ರು ಸಿಟ್ಟು ಹೋಗಂಗಿಲ್ಲ. ನಡಿ ಅವ್ರ ಮನೆಗೆ ಹೋಗೋಣ. ಬಂದ್ಲ ಇಲ್ಲಿ ಹೇಳಾಕ ಚಂದಾಗ ಬಾಳೆ ಮಾಡ್ಕೊಂಡ್ ತಿನ್ನು. ಶ್ರೀಮಂತ ಇರ್ಲಿ ಬಡು ಇರ್ಲಿ ಏನೇ ಇರ್ಲಿ ಮಾಡ್ಕೊಂಡ್ ತಿನ್ನಂತ ಹೇಳ್ಬೇಕಾ ನೀನು? ಮುದಲಾಡಿ ಏನ ಅಂತ ಹೇಳ್ತಾಳ ಏನ? ತಿರುಗಿ ಬಿಡುಗಡೆಯಾಗಿ 8 ದಿನ ಆಗೈತಿ. ಇವನ್ ಜೊತೆ ಬಾಳೆ ಮಾಡ್ಯಾಳ, ಎಲ್ಲ ಮಾಡ್ಯಾಳ. ಈಗ ಮತ್ತೆ ಇವನ್ ಬಿಟ್ಟು ಅವನ ಜೊತೆ ಹೋಗ್ಬೇಕತ್ತ. ಮೊದಲೇ ಇದೇ ಇರ್ಬೇಕು ತಲೆಯಾಗ ಬುದ್ಧಿ. ಯಾಕೆ ಬಿಡಿಸಿ ಮನೆ ಕುಂದಿರ್ಸಿದಿ? ಶ್ರೀಮಂತ ಎಲ್ಲ ರೊಕ್ಕ ಕೊಡಂಗಿಲ್ಲ ಬ್ಯಾಡ ಅಂತಂದು ಬುದ್ಧಿ ಹೇಳಿ ಕಳಿಸ್ಬೇಕಾಗಿತ್ತು. ಚಂದ ಇರ್ತಿದ್ದಿ. ಈಗ ಬಂದಾಳ ಹೇಳಾಕ. ನಡಿಯ ಮುದಲಾಡಿ ನಡಿ, ಹೋಗೋಣ ಅವ್ರ ಮನೆಗೆ. ಇನ್ನೇಮ್ ಏನಾರ ಚೇತನ ಜೊತೆ ಸೇರು ಅದು ಇದು ಅಂತ ಏನಾರ ಹೇಳಿದಾನ ನಾನ ಬಿಡ್ತೀನಿ, ಕಟ್ಟಿ ಬಿಡ್ತೀನಿ. ಹಂಗ ಅಲ್ಲ ಶಾರಿ. ಏನು ಮಾತಾಡಕತ್ತಿ? ತಾಯಿ ಅನ್ನೋದು ಮರ್ಯಾದಿನ ಕೊಡಕತ್ತಿಲ್ಲ. ಕಿಮ್ಮತ್ತು ಮರ್ಯಾದಿನ ಕೊಡಂಗಿಲ್ಲಲ್ಲ ನನಗೆ. ನಾನು ಏನಂತ ತಿಳ್ಕೊಂಡೆ? ಅವನ ಹತ್ರ ಏನೈತೆ ಅಂತ ಹೇಳಿ ಕಳ್ಸು ನಮ್ಮ ರಾಧವ. ನಮ್ಮ ರಾಧವ ಚಿನ್ನ ಚಿನ್ನ ಇದ್ದಂಗ ಅದ, ಗೊಂದಿ ಗೊಂದಿ ಇದ್ದಂಗ ಅದ, ಅಟ್ಟು ಚಂದ ಅದ ನನ್ನ ಮೊಮ್ಮಗಳು. ಅಂತದನ್ನು ಇದು ಅದ್ರ ಕೈ ಕೊಡೋಣ? ಗಿಳಿ ಹಂಗ ಸಾಕಿ ಗಿಡದ ಕೈ ಕೊಡೋಣ? ಏನು ಮಾತಾಡಕತ್ತಿ? ನಿನ್ನ ಮಗಳಾದ್ರ ಹಿಂಗ ಮಾಡ್ತಿದ್ದೆ ನೀನು? ಯವ್ವ ನಾನು ನನ್ನ ಮಗಳ ಹಂಗ ಮಾಡಿದ್ರ ಹೋಗಲೇ ಬೋಸಡಿ, ಹೋಗು ಜೀವನ ಮಾಡು. ಬೇಕಂತ ಲಗ್ನಾಗಿ ಮತ್ತೆ ಕಿಲಿಗೆ ಬಂದಿ ಅಂತಂದು ಬೈದು ಬುದ್ಧಿ ಹೇಳಿ ಕಳಿಸ್ತಿದ್ದೆ. ಒಂದ್ ರೊಟ್ಟಿ ದುಡ್ಕೊಂಬಂದ್ರು, ಒಂದ್ ರೊಟ್ಟಿ ಮಾಡಿದ್ರು ಇಬ್ರು ಅದ್ರಾಗ ಹಂಚ್ಕೊಂಡ್ ತಿನ್ರಿ ಅಂತ ಹೇಳ್ತಿದ್ದೆ. ಶ್ರೀಮಂತರ ಹುಡ್ಕೊಂಡು ಹೋಗು ಇನ್ನೊಬ್ಬನ ಅಂತ ಹೇಳಿ ಕಳಿಸ್ತಿದ್ದಿಲ್ಲ ನಾನು. ಯಾವ್ದು ಶ್ರೀಮಂತಿಕನು ಶಾಶ್ವತ ಅಲ್ಲ, ಬಡತನೂ ಶಾಶ್ವತ ಅಲ್ಲ. ಅದನ್ನ ತಲೆಯಾಗಿ ಇಟ್ಕೋ. ಅವ ಚಂದಾಗ ದುಡಿದು ಇಂದಲ್ಲ ನಾಳೆ ಅವನು ಶ್ರೀಮಂತ ಆಗ್ಬಹುದು. ಯಾಕಡೆ ಮಾತಾಡ್ತೀಯನ? ಮುದಲಾಡಿ ನೀ ಮೊದಲು ಸಾಯ್ಬೇಕು. ನೀ ಸತ್ರ ಯಾಕಿನ ಜೀವನ ಚಲೋ ಆಗತ್ ನೋಡು. ಅದು ದೇವ್ರಿಗೆ ನಾ ಅದನ್ನ ಬೇಡ್ಕೋತೀನಿ. ಶಾರಿ ನೀನು ಬಾಳ ಮಾತಾಡಕತ್ತಿ. ನನಗ ನನ್ನ ಮೊಮ್ಮಗಳ ಚಿಂತೈತಿ. ಹೆಂಗರ ಯಾ ದೇವರರ ಬಂದು ನನ್ನ ಮೊಮ್ಮಗಳನ್ನ ಬಿಡಿಸಬಾರ್ದ ಅಂತ ಅನ್ಸಕತ್ತೈತಿ. ನೀ ನೋಡಿದ್ರ ನಾನು ಸಾಯ್ಬೇಕು ಅಂತ ಅನ್ನಕತ್ತಿ. ನೀ ಮಗಳದಿಯಾ ಏನೋ ನನಗೇನೋ ಶತ್ರುಗಿತ್ರ ಅದಿಯಾ ನೀನ ಶಾರಿ? ಎದಕ್ ಬಂದಿ? ಹೋಗ ನಿನ್ನ ಗಂಡನ ಮನೆಗೆ. ಯಾಕ ಏನಾಯ್ತು? ಈ ಮುದಲಾಡಿ ಯಾಕ ಒಂದು ಮುನಿ ಮಾರಿ ಮಾಡ್ಕೊಂಡು ಒದರಾಡಕತ್ತಿತ್ತಲ್ಲ, ಏನಾಯ್ತು? ನೀನೇಕಿಂತ ಪರಿಸ್ಥಿತಿಗೇರಿ ಯವ್ವ? ಏನು ನಮ್ಮ ಮನೆ ಇದು ಮುಗಿಯಲಾರ್ದ ಕತ್ತಿ ಆಗ್ಬಿಟ್ಟೈತಿ. ಏನ್ ಮಾಡೋದು? ಈ ಮುದಲಾಡಿನ ಯಾವಾಗ ಉಳ್ಳಿ ಹೋಗುತ್ತಂತ ಹೇಳಿ ಕಾಯಕತ್ತಿ ನೋಡುವ. ಎಂತಿಂತವ್ರಿಗೆ ಬರುತ್ತೆ, ಇದಕ್ಕೆ ಯಾಕೆ ಬರಬಾರ್ದು ಮರಣ ಅಂತ ಅನಿಸ್ಬಿಟ್ಟೈತಿ ನೋಡು. ಇದು ಉಳ್ಳಿ ಹೋದ್ರ ನಮ್ಮ ರಾಧನ್ ಜೀವನ ಚಲೋ ಆಗತ್ತವ ಆಶಕ.
ಏನ್ ಮಾಡ್ಬೇಕು ಇವ ಇಂಥದನ್ನ ನನಗೆ ಎಷ್ಟು ಇದನ್ನ ಹೊಡೆದ್ರೂ ಸಿಟ್ಟು ಹೋಗಂಗಿಲ್ಲ ನೋಡು. ಆ ಹುಡುಗಿನ ಜೀವನ ಹಾಳು ಮಾಡಿ ಇಟ್ಟಕ್ಕಿನೇ ಈಕನೆ ಈಗ ನೋಡು. ಆ ಎಪ್ಪಗೆ ಹೋಗಿ ಕೇಳ್ಕೊಂಡ್ ಬರೋನು. ಈಗ ಏನು ಬಿಡುಗಡೆನಾಗ್ಲೇ ಏನಿಲ್ಲ, ಎಟ್ಟಿದ್ರು ಗಂಡ ಕಟ್ಕೊಂಡ. ಹಿಂಗಾಗೈತಪ್ಪ. ಏನು ಮಾಡಿದ್ದು ತಪ್ಪನ್ನು ಹೊಟ್ಟೆಗೆ ಹಾಕೊಂಡು ಹೋಗಿ ಬಿಡಿಸ್ಕೊಂಡ್ ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕಂತ ನಾ ಅಂತೀನಿ. ಬೇಡ ಬೇಡ, ಚೇತನನ್ನ ಜೊತೆ ಲಗ್ನ ಮಾಡಿಸ್ತೀನಿ, ಹೊಳ್ಳಿ ಅವನ ಜೊತೆ ಕೂಡಿಸ್ತೀನಿ, ಅದನ್ನ ಮಾಡ್ತೀನಿ, ಲಾಯ್ ಮಾಡ್ತೀನಿ, ಲಾಟಿ ಮಾಡ್ತೀನಿ ಅಂತ ಹೇಳಿ ನಿಂತು ಬಿಟ್ಟೈತಿದ್ದು ಮೊದಲಾಡಿ. ಚೇತನನ ಜೊತೆ ಕೂಡಿಸ್ತಾಳಂತ. ಈಕಿಗೆ ಏನು ಹೊಡೆದ್ರು ಸಿಟ್ಟು ಹಾಕತ್ತಿಲ್ಲ ಆಶಾಕ್ಕ ನನಗೆ. ಅಯ್ಯ ಶಾರಕ್ಕ, ನಿನಗೇನ ಗೊತ್ತಿಲ್ಲ ನನ್ನ ವಿಷಯ? ಸರಿ, ಇವ್ರಿಗೇನ ಗೊತ್ತೇ ಇಲ್ಲ ಅಂತ. ಯಾವ ನಾವು ಮೊನ್ನೆ ಈಗಾಗದಕ್ಕಿಂತ ಮುಂಚೆ ಊರಿಗೆ ಹೋಗಿದ್ದೇವೆ, ಗೊತ್ತೈತೆ ನಿನಗೆ? ಅಲ್ಲಿ ಇವೊಂದು ಚೇತನನ ಲಗ್ನ ತಾಯವ ಗುಡಿಯಾಗನ ಸಿಂಪಲ್ ಆಗಿ ಲಗ್ನ ಮಾಡಿದ್ರು. ನಿನ್ಗೇನ್ ಗೊತ್ತು? ತಿರುಗಿ ನಾಳೆಗೆ ಕರ್ಕೊಂಡ್ ಬರ್ತಾರ, ಚಲೋ ದಿನ ನೋಡಿ ಕರ್ಕೊಂಡ್ ಬರ್ತಾರ. ನಾಳೆಗೆ ಮಗಳು ಕಳ್ಸಂಗಿಲ್ಲ, ಶುಕ್ರವಾರ ದಿನ ಏನೋ ಹೋಗಿ ಕರ್ಕೊಂಡ್ ಬರ್ತಾರಂತ. ಚಲೋ ದಿನ ನೋಡಿ ತಿರುಗಿ ಲಗ್ನ ಹಳೆ ಮಾತಾಯ್ತು. ಹೋಗ್ ಚೇತನ್ ಜೊತೆ ಸೇರಿಸ್ತಾರಂತ ಈ ಮೊದಲಾಡಿ. ಏನ್ ಹೇಳಾಕತ್ತಿಯಲೇ ಆಸಿ? ಅದು ಹೆಂಗವ ಲಗ್ನಕ್ಕನ ನಮ್ಮ ರಾಧವನ ಬಿಟ್ಟು, ನಮ್ಮ ರಾಧವನ ಅವನ್ ಹೆಂಡತಿ, ಅದು ಹೆಂಗ ಲಗ್ನ ಅನ್ನವ? ನಾನು ಹೊಕ್ಕಿನಿ ಪೊಲೀಸ್ ಸ್ಟೇಷನ್ಗ. ಏನಂದಿ? ಹೆಂಗ್ ಲಗ್ನ ಅಂದ ಆಸಿ? ಹೆಂಗ್ ಲಗ್ನ ಅಂದ್ಮೇಲೆ ಫಸ್ಟ್ ಹಾರ ಹಾಕಿದ್ರು ಇಬ್ರು. ಆಕಿ ಇವ ಹಾಕಿದ, ಇವನಿಗೆ ಆಕೆ ಹಾಕಿದ್ರು. ಇಬ್ರು ಹಾರ ಆ ಕಡೆ ಎರಡು ಬದಲಾಸ್ಕೊಂಡ್ರ. ಆಮೇಲೆ ಏನೈತಿ, ತಾಳಿ ಕೊಟ್ರು ನನ್ನ ಕೈಯಾಗ. ನಾ ಹುಟ್ಟೂರಿಗೆ ಹೋಗಿ ನಮಸ್ಕಾರ ಮಾಡ್ಸಿದ್ನೆ. ಆಮೇಲೆ ತಗೊಂಬಂದು ಕೊಟ್ನೆ. ಆಮೇಲೆ ಮಂತ್ರ ಹೇಳಿದ್ರು ಇವ್ರ ಪೂಜಾರಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಅಂತಂದು ಅವ್ರ ಮಂತ್ರ ಹೇಳಿದ್ರ. ಹಿಂದಗಡೆ ಇವ ಚೇತನ್ ಹೋಗಿ ಬಿಂದುಗ ತಾಳಿ ಕಟ್ಟಿದ್ದ. ಹಿಂಗ ಇಷ್ಟ ನೋಡು ಕಟ್ಟಿದ್ದು. ಮತ್ ಹೆಂಗ ಇನ್ನ ಹೆಂಗ ವಿವರಿಸ್ಲಿ ನಿನ್ನ ಮೊದಲಾಡಿ? ಮೊದಲಾಡಿ ಹೆಂಗ್ ಲಗ್ನ ಅಂತ ಹೇಳ್ತೀಯ? ತಿರುಗಿ ನಿನ್ನ ಮೊಮ್ಮಗಳು ಲಗ್ನ ಆಗಿ ಹೊಟ್ಲೆದಾಳ. ಹೊಟ್ಲಿದ್ದಿದ್ ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡೇನು? ಮೂರಾಗ ಬಸರದಾಳ. ನಿನ್ನ ಮೊಮ್ಮಗಳು ರಾಧವ್ವ ಬಸರು ಇದಕ್ಕಿಂತ ತಗೊಂಡು ಹೋಗಿ ನಮ್ಮ ಚೇತನ ಕಟ್ಟಬೇಕಂತ ಮಾಡಿದ್ಯಾ ಮೊದಲಾಡಿ? ಡಾಕ್ಟರ್ ಕಡೆ ಹೋಗಿ ತಗಸ್ಕೋಬೇಕಂತ ಓಡಾಡಿಲ್ಲ. ಆ ಡಾಕ್ಟರು ತೆಗಿಲಿಲ್ಲ. ಹೋಗ ನಿನ್ನ ಮಾನ್ಗೇಡಿ ಹೋಗು, ಯಾರನ್ನ ಜೈಲಿ ಕಳಿಸ್ಬೇಕಂತ ಮಾಡಿ ಅಂತಂದು ಕ್ಯಾಕಿರಿಸಿ ಉಗಿದು ಕಳ್ಸಿದ್ರು. ಬಂದು ಗುಳಿಗೆ ತಗೋಬೇಕಂತ ಹೇಳಿ ಮತ್ತಲ್ಲಿ ಇದಕ್ಕೆ ಬಂದಿಲ್ಲ ಗುಳಿಗೆ ಅಂಗಡಿಗೆ. ಅವರು ಕೊಡ್ಲಿಲ್ಲ. ಹೋಗಿ ಬರ್ಸ್ಕೊಂಡ್ ತಗೊಂಬರ್ರಿ ಅಂದ್ರೆ ಕೊಡ್ತೇವ ಅಂತಂದ್ರು. ಇದನ್ನೆಲ್ಲ ನಾನೇನು ನೋಡಿಲ್ಲ ಅಂತ ತಿಳ್ಕೊಂಡಿ ಮೊದಲಾಡಿ? ತಿರುಗಿ ಬಿಡುಗಡೆ ಎಷ್ಟು ದಿನ ಆತು, ಎಷ್ಟು ತಿಂಗಳಾತು, ಏನು ವರ್ಷ ಆಗಕ್ ಬಂತು, ಈಗ ಬಂದ ಹೇಳಾಕ. ಯಾವ ಶಾರಕ್ಕ, ನಿಮ್ ರಾಧವ ಬಸರದಳ ಯಾವ 3 ತಿಂಗಳು ತಗಸ್ಬೇಕಂತ ಓಡಾಡಿದ್ಲು, ತೆಗಿದಕ್ಕಾಗ್ಲಿಲ್ಲದು. ಹೋಗ್ಬೇಕಂದ್ರ ಕೇಳಕಿನ. ಹೌದಾ ಯಾವ? ಹೌದಾ? ಆಶೆ ಕೇಳು ಕರೆ ಐತೆ? ಅದು ಕರೆ ಐತೆ ಸುಳ್ಳು ಐತೆ? ಇದಕ್ಕೇನು ಗೊತ್ತು ಮಾನಿಗೇಡಿಗೆ ಹಂಗ ಹೇಳ್ತೈತೇವೆ? ನಿಂತೈತೆ ಇಲ್ಲ ಯಾರಿಗೆ ಗೊತ್ತು? ಅದಕ್ಕೆ ಗುಳಿಗೆ ತಗೋಬೇಕಂತ ಏನಾರ ಹೋಗಿತ್ತ ಏನು? ಅವ್ನು ಬ್ಯಾಡ ಅಂದ್ಮೇಲೆ ಅವ್ರದ್ದು ಕೂಸ್ ತಗೊಂಡು ಏನ್ ಮಾಡ್ಬೇಕಾಕಿ ರಾಧವ? ಈ ಚೇತನ ಮೋಸ ಮಾಡಿದ, ನಾನು ಬಿಡಂಗಿಲ್ಲ. ಹೋಗಿ ನ್ಯಾಯ ಕೇಳ್ತೀನಿ, ನಾನು ಬಿಡಂಗಿಲ್ಲ. ಯವ್ವ ನಿನ್ಗೆ ಎಷ್ಟು ಹೇಳಿದ್ರು ನಿನಗೇನು ತಲೆಗೇನು ಲಡ್ಡಿ ತುಂಬ್ಕೊಂಡು ಏನ್ ತುಂಬ್ಕೊಂಡು ತಲೆಗೆ? ತಿರುಗಿ ಲಗ್ನ ಆತಂತ ಅವ್ರದ್ದು ಬಿಡುಗಡೆ ಆಗೈತಿ. ಕೋಟಿನಿಂದ ಬಿಡುಗಡೆ ಆಗೈತಿ ಬೇ. ಈಗ ಹಳ್ಳಿ ಆಕಿ ಹೆಂಡತಿನೂ ಅಲ್ಲ, ಇವಾಕೆ ಗಂಡನೂ ಅಲ್ಲ, ಏನೂ ಅಲ್ಲ. ಸಂಬಂಧ ಕಡ್ದು ಹೋದಂಗದು. ನಿನ್ಗೆ ಏನ್ ಹೇಳ್ಬೇಕು ಒಂದು ತಿಳಿಯಕತ್ತಿಲ್ಲ. ಆಶಕ್ಕ ಜಯಕ ಸ್ವಲ್ಪ ಬರ್ರಿ, ಇವ್ರ ಮನೆಗೆ ಹೋಗಿ ನಾ ಕಾಲು ಬಿದ್ದು ಯಾಕಾಗಲ್ಲಕ ಹುಡುಗನ ಒಪ್ಪಿಸ್ತೀನಿ. ಬರ್ರಿ ಹೋಗ್ಬರೋಣ. ಹೌದಾ? ನಡಿ, ನಾನು ಬರ್ತೀನಿ. ರಿಕಮೆಂಡ್ ಮಾಡ್ತೇನೆ. ರಿಕಮೆಂಡ್ ಒಪ್ಕೋತಾನ. ರಿಕಮೆಂಡ್ ಮಾಡಿದ್ನಿ ಅಂದ್ರೆ ನನ್ನ ಮಾತಿಗೆ ಮಾತ್ರ ಒಟ್ಟ ಇಲ್ಲ ಅನ್ನಂಗಿಲ್ಲ ನೋಡು. ಇವ್ರಾಗ ನನ್ನ ಮಾತ್ರ ವೇದ ವಾಕ್ಯ ಇದ್ದಂಗ. ಬೇಕಾದ್ರೆ ಜಯಕನ್ ಕೇಳ ಹೇಳ್ತಾಳ. ಹೌದಾ ಯವ್ವ, ನಮ್ಮ ಆಶಾನ ಮಾತಂದ್ರೆ ಸಣ್ಣ ಹುಡುಗರು ಮೊದಲು ಮಾಡಿ ಒಟ್ಟ ಕೇಳಂಗಿಲ್ಲ ನೋಡು. ಹೊಳ್ಳಿ ಮಾತಾಡಿ ಹೋಗ್ಬೇಕು. ಓಡಕ್ಕ ಏನಂದಿ? ಸಣ್ಣ ಹುಡುಗರು ನನ್ನ ಮಾತು ಕೇಳಾರ ಓಡಕ್ಕ? ಜಯಕ ಏನ್ ಮಾತಾಡ್ತಿ ನೀನಂದ್ರು? ಎಲ್ಲರೂ ನನ್ನ ಮಾತು ಕೇಳ್ತಾರ. ನಾ ಏನ್ ಹೇಳ್ತೀನಿ ಅದಕ್ಕೆ ಹೂ ಅಂತಾರ. ಮೊನ್ನೆ ನೋಡು ಆ ಹಿಂದಿನ ಮನೆ ಆ ಕಲ್ಲವ ಯಾರು ಜುಟ್ಟಲ್ದಕ್ಕಿ ಆಕಿನ ಗಂಡ ಹೊಡ್ಯಾಕತ್ತಿದ. ನಾ ಹೋಗಿ ಹೊಡಿಬೇಡ ಅಂದ್ರೆ ನಿಂದಿಸ್ಬಿಟ್ನಿಲ್ಲ ಅಣ್ಣ. ನೀನು ಬಾರಿಯವ. ಅಯ್ಯ ನೀ ಯಾಕ ಮಾರಿ ಹೆಂಗ್ ಮಾಡ್ತೀಯ? ಆಳಕ್ ಹೋಗ್ಬೇಡ. ನಾನು ಸಣ್ಣ ಹುಡುಗರು ಮೊದಲು ಮಾಡಿ ಮಾತು ಕೇಳ್ತಾವು ಅಂತ ಹೇಳಕ್ ಹೋಗಿ ಹಂಗೆ ಹೇಳಿದ್ನೆ. ಶರಕ್ಕ ಎಲ್ಲ ಹುನ್ನಡಿ ಹೋಗುನ್ನಡಿ. ಎಲ್ಲ ಈಕಿಂದ ನಡೀತೈತಂತ ಆಶಾನ ಮುಂದ್ ಬಿಡುನಂತ. ಅವ ಏನಂತ ನೋಡುನಂತ. ಯಾವ ಶಾರಕ್ಕ ಸಿಟ್ಟಿಗೆ ಎದ್ದು ಹೋಗುದು ಬೇಡ. ಸ್ವಲ್ಪ ಮಾರಿ ಅಳಮಾರಿ ಮಾಡ್ದಂಗ ಮಾಡು. ಸಿಟ್ಟಿಗೆ ಎದ್ದು ಹೋದೆ ಅಂದ್ರೆ ಏನು ಹೊಡ್ಯಾಕ ಬಂದಾರೇನಂತ ತಿಳ್ಕೊಂಡ ಅವ್ರವ್ವ. ನಡಿ ಹೋಗುನು. ಈ ಆಸಿನ
ಕರ್ಕೊಂಡು ಹೋಗ್ಬೇಡಲೇ ಶಾರಿ ಹೇಳಾಕತ್ತೀನಿ. ಅವ್ನ ಕಾಲು ಹಿಡ್ಕೊಳ್ಳೋದ ಬೇಡ. ಇಲ್ಲಿ ಕಂದ್ರೆ ಮತ್ತೆ ನಮ್ಮ ರಾಧವನ ಅವ್ರ ಮನೆ ಕಳಿಸಬೇಕಾಗತ್ತ. ಯವ್ವ ನನ್ನ ಮಾತು ಕೇಳವಲ್ರಲ್ಲ ಯವ್ವ ಇವರು. ಈ ಮುದಲಾಡಿ ಹಿಂಗ ಒದರ್ತಿರುತ್ತ ನಾಯಿ ಒದರ್ದಂಗ. ಬಾ ಹೋಗುನ್ ಬಾ ಕೇಳೋಣಂತ ಏನಂತ. ಶಾರಿ ಬೇಡ, ಅವನು ಕೇಳಕ್ ಹೋಗ್ಬೇಡ, ಮರೆಯದಿರಂಗಿಲ್ಲ, ನಾ ಹೇಳೋದನ ಕೇಳ. ಆಸಿ ಎತ್ತರ ಉರಿತೈತಲ್ಲ ಇದು ಮುದಲಾಡಿ. ಇಟ್ಟಾದ್ರೂ ಇದ್ರ ಉರುಳಿಗೆ ತಗ್ಗಕತ್ತಿಲ್ಲಲ್ಲ. ಇದಕ್ಕೇನಾರ ಹೊಲಕ್ಕೆ ಹೊಡಿತಾರಲ್ಲ ಎಣ್ಣೆ ತಗೊಂಡು ಊಟ ಮಾಡಾಕ ಹಾಕಿ ತಿನ್ಸಿ ಮಲಗಿಸ್ಬಿಡಕ್ ನೋಡಿ. ಇದ್ರದ್ದೇನು ಏನೂ ಇಲ್ಲ ಇದ್ರದ್ದು ಭೂಮಿ ಮೇಲೆ. ಮೊಮ್ಮಗಳ ಜೀವನ ಹಾಳು ಮಾಡಕ್ಕಂತಾರ ಹುಟ್ಟೈತೆ ಏನಿದ್ರದ್ದು. ಇನ್ನ ಸಾಯ್ಲಾರ ಅದಕ್ಕೆ ಬದುಕೈತಿದು. ನೀನ ಸಾಯಿಸ್ಬಿಡ್ಲಿ ಸುಮ್ಮ. ಬೇಡ ಬೇಡ ಅಂದ್ರು ಹೋದ್ರು ಇವ್ಯಾಡು ದರಿದ್ರಗೇಡುಗಳು ಬಂದು. ಅಯ್ಯಯ್ಯವ ನಮ್ಮ ರಾಧನ ಜೀವನ ಎಲ್ಲಿಗೆ ಬರುತ್ತೆ ಏನ. ಅವ ಚೇತನ ಕಡಿತು ನನ್ನ ಮೊಮ್ಮಗಳಿಗೆ ಮೋಸನ ಮಾಡಿಬಿಟ್ಟು. ದೇವರೇ ಅವನಿಗೆ ಚಲೋದು ಮಾಡಬೇಡ, ಚಲೋದು ಮಾಡಬೇಡ. ಆಸಿ ಯಾರು ಇದ್ದಂಗಿಲ್ಲ. ನಾ ಏನ್ ಮಕ್ಕೊಂಡೈತೆ ಒಂದ ಮನೆ ಮುಂದೆ. ಅಯ್ಯ ಇಲ್ಲೇ ಎಲ್ಲರ ಕಟ್ಟಿಗೆ ಗಿಟಿಗೆ ತರಕ್ ಹೋಗಿರ್ಬೇಕು. ಆ ಮುದಿಗಿ ಖಾಲಿ ಕುದ್ರಂಗಿಲ್ಲ. ಕೆಲಸ ಮಾಡಿದ್ದ ಬರ್ತಿರ್ಬೇಕು. ನಿಂದ್ರು ನೋಡೋಣಂತ. ಅಯ್ಯ ಬಂದ್ ನೋಡು ಅಮ್ಮ. ಅಯ್ಯ ಈಕಿ ರಾಧಾ ಆಗ್ತಿಲ್ಲ ಸಾದ್ರತಿ. ಯಾಕೆ ಬಂದಿರಿ? ಯಮ್ಮ ಸ್ವಲ್ಪ ಗೋಪಿ ಜೊತೆ ಮಾತಾಡ್ಬೇಕು. ಗೋಪಿ ಎಲ್ಲಿದಾನ? ಇಲ್ಲಿ ಹಿಂದೆ ಬರಾಕತ್ತಿದ್ದ. ನಿಂದ್ರ ಕರಿತೀನಿ. ಏ ಗೋಪಿ ಗೋಪಿ ಇಲ್ಲಿ ಬಾಯಿಲಿ. ಆಶಾವ ಅವ್ರು ಯಾರು ಬಂದಾರ? ಬಾಯಿಲಿ ಜಲ್ದಿ ಜಲ್ದಿ ಬಾಯಿಲಿ. ಕಟ್ಟಿಗೆ ಹುರಿ ಅಲ್ಲೇ ಒಗದು ಬಿಡಪ್ಪ. ಅಲ್ಲೇ ಒಗದು ಬಾಯಿಲಿ. ಆಯ್ತು ಬೇ. ಅಯ್ಯೋ ಕಟ್ಟಿಗೆ ಮಳಿ ಬರಂಗಾಗಿತ್ತಲ್ಲ, ಒಳಗೆ ಅಲ್ಲಿ ದಡ್ಡಾಗಿ ಇಟ್ಟು ಬರ್ತೀನಿ ಅಂತ ಅವ್ನ ಒಳಗೆ ಕೂಡಿಸು ಬರ್ತೀನಿ. ನಡ್ರಿ ಒಳಗ ಕುಂತ ಮಾತಾಡಕತ್ತಿ ನಡ್ರಿ. ಯವ್ವ ಮತ್ತ ಒಳಗೆ ಹೋಗಿ ಏನ್ ಕುಂದ್ರದ ಯವ್ವ? ಕುದಿ ಕುಚ್ಚತೈತಿ. ನೀ ಇಲ್ಲೇ ತಣ್ಣಗೈತಿ ಯವ್ವ. ನಾ ಇಲ್ಲೇ ಕುಂದಿರ್ತೀನಿ. ಏನು ಎಲ್ಲರೂ ಬಂದ್ಬಿಟ್ಟಿರಲ್ಲ? ಏನು ವಿಷಯ? ಏನಾಯ್ತು? ಗೋಪಿ ನಮ್ಮ ರಾಧವ ಏನೇನು ಮಾಡ್ಯಾಳ? ಅದಕ್ಕೆ ತಿಳಿಲಾರ್ದ ಮಳ್ಳು ಮಾಡೈತಿ. ಏನ ಶ್ರೀಮಂತ ಆಸೆಕ ಇಂಥದ್ದು ಮಾಡಕೊಂತ ಹೊಕ್ಕಳ. ಅದಕ್ಕೆ ಏನು ತಿಳಿಯಂಗಿಲ್ಲಪ್ಪ. ಬಡತನ ಮನೆ ಹುಟ್ಟ್ಯಾಳಲ್ಲ, ಹಿಂಗಾಗಿ ಈಕಿಗೆ ಶ್ರೀಮಂತ ಅನ್ನೋದು ತಲೆಗೆ ಹೊಕ್ಕು ಬಿಟ್ಟೈತಪ್ಪ. ಯಪ್ಪ ಹೊಕ್ಕು ಬಿಟ್ಟೈತಿ. ಅದಕ್ಕೆ ಹಿಂಗೆ ನಿಮ್ಮಿಬ್ಬರಿಗೂ ಹಿಂಗೆ ಮಾತಾಡಿ ಹೊರಗೆ ಹಾಕ್ಯಾಳ. ತಪ್ಪಾತ್ರಪ್ಪ. ಆಕಿನಿಂದ ನಾನು ನಿಮಗೆ ತಪ್ಪಾತಂತ ಕೇಳ್ಕೊತೀನಿ. ಯಮ್ಮ ತಪ್ಪಾತು ಯಪ್ಪ. ಗೋಪಿ ತಪ್ಪಾತಪ್ಪ. ಹೋಗ್ರಿ ಬಿಡು. ಆಕಿ ತಪ್ಪು ಮಾಡಿದಕ್ಕೆ ನೀವೇ ಯಾಕೆ ತಪ್ಪಾತಂತ ಕೇಳಕತ್ತೀರಿ? ಇದಕ್ಕೆ ಬಂದಿದ್ರೇನು? ನಡ್ರಿ ಚಾ ಕುಡ್ದು ಹೋಗಕತ್. ನಡ್ರಿ ಒಳಗೆ ನಡ್ರಿ. ಅದು ಒಂದ ಅಲ್ಲಪ್ಪ, ಇದು ರಾಧವನ ಬಿಡಿಸ್ಕೊಂಡು ಬರ್ಬೇಕಾಗಿತ್ತಪ್ಪ. ಎಷ್ಟಿದ್ರು ಆಕಿ ನಿನ್ನ ಹೆಂಡತಿ. ಮತ್ತು ಆಕಿ ಬಸ್ರೂ ಅದಾಳಂತ. ಆಕಿ ಅಲ್ಲಿರೋದು ಒಳ್ಳೇದಲ್ಲಲ್ಲ, ಹೌದಿಲ್ಲ? ನಿನ್ನ ಮನೆ ಮಗ ಆಕಿನ ಹೊಟ್ಟೆ ಹುಟ್ಟಾಕತೈತಿ. ನಿಮ್ಮ ವಂಶದ ಕುಡಿ ನೋಡಪ್ಪ. ಬಸರ ಹೆಣ್ಮಗಳು ಅಂತಲ್ಲೆಲ್ಲ ಇರೋದು ಚಲೋ ಅಲ್ಲ. ಅದ್ರ ಸಂಬಂಧ ಹೇಳಕತ್ತೀನಿ ಗೋಪಿ. ಸ್ವಲ್ಪ ಹೋಗಿ ಯಾರನ್ನ ಲಾಯರ್ನ ಅವ್ರನ್ನ ಹಿಡಿದು ಬಿಲ್ ಕೊಟ್ಟು ಬಿಡಿಸ್ಕೊಂಬರ್ಬೇಕಂತ. ಹೆಂಗಾರ ಮಾಡಿ ಬಿಲ್ ಕೊಟ್ಟು ಬಿಡಿಸೋದು ಸ್ವಲ್ಪ ನೋಡಪ್ಪ ಗೋಪಿ. ಕೈ ಮುಗಿತೀನಿ. ಯವ್ವ ಶಾರವ್ವ ಇದನ್ನ ಹೇಳಕ ಬಂದಿರೇನು? ಇದನ್ನ ಹೇಳೋದಿತ್ತಂದ್ರೆ ಹಂಗೆ ಹೋಗ್ಬಿಡ್ರಿ. ಇಲ್ಲಿಂದ್ರಾಗ ಹೋಗ್ಬೇಡ್ರಿ ನೀವು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಿಮ್ಮ ಸಪೋರ್ಟ್ ನಮಗಿರ್ಬೇಕು ರೀ. ನಮಸ್ಕಾರ ರೀ.